ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಂತದೇನ್ ಮಾಡಿದ್ರು ಸರ್ ಅವರು? ಅವರಿಂದ ನೀವೆಲ್ಲ ಕಳ್ಕೊಂಡ್ರಿ ಅಂತ ಹೇಳ್ತಿದ್ದೀರಾ? ಈ ಪ್ರಪಂಚದಲ್ಲಿ ಬದುಕೋದಕ್ಕೆ ಉಸಿರಷ್ಟು ಮುಖ್ಯ ಅನ್ನೋ ದುಡ್ಡು ಅಷ್ಟೇ ಮುಖ್ಯ. ದುಡ್ಡಿದ್ರೆ ಮಾತ್ರನೇ ಈ ಪ್ರಪಂಚದಲ್ಲಿ ಬದುಕೋದಕ್ಕೆ ಸಾಧ್ಯ. ದುಡ್ಡಿನ ಸಮಸ್ಯೆಯಲ್ಲಿ ಸಿಗಾಕೊಂಡ್ಬಿಟ್ಟಿದ್ದ. ಆ ಸಮಸ್ಯೆಯಿಂದ ಹೇಗೆ ಹೊರಗೆ ಬರಬೇಕು ಅಂತ ಗೊತ್ತಾಗ್ತಾನೆ ಇರಲಿಲ್ಲ. ಯಾರ ಹತ್ರನೂ ಹೇಳ್ಕೊಳಕ್ಕೂ ಆಗ್ತಾ ಇಲ್ಲ. ಕೊನೆಗೆ ಏನ್ ಮಾಡಬೇಕು ಅಂತ ಗೊತ್ತಾಗದೆ ನಾನು ಮಾಡ್ತಾ ಇದ್ದ ಚಿಟ್ ಫಂಡ್ ವ್ಯವಹಾರದಲ್ಲಿ ಸ್ವಲ್ಪ ಆಚೆ ಈಚೆ ಮಾಡುವಂತ ಪ್ರಸಂಗ ಬಂದ್ಬಿಡ್ತು. ಅದನ್ನ ಹೇಗೋ ಮಾಡ್ಕೊಂಡು ನಾನು ಬಚಾವ್ ಆಗ್ಬಿಡ್ತಿದ್ದೆ. ಆಮೇಲೆ ನಾನೇ ಅದನ್ನು ಸರಿನೂ ಮಾಡ್ತಾ ಇದ್ದೆ. ಯಾರಿಗೂ ಏನೂ ಗೊತ್ತಾಗ್ತಾ ಇರ್ಲಿಲ್ಲ. ಎಲ್ಲ ಅಲ್ಲಲ್ಲೇ ಮುಚ್ಚೋಗ್ಬಿಟ್ಟಿರೋದು. ಆದ್ರೆ ಅವನಿದಾನಲ್ಲ, ಗೌತಮ್ ದಿವಾ ಹೋಗಿ ಅವನ ಅಪ್ಪನ ಕಿವಿನಲ್ಲಿ ನನ್ನ ವಿರುದ್ಧವಾಗಿ ಶಂಕ ಊದ್ಬಿಟ್ಟ. ಆಮೇಲೆ ಅವರಪ್ಪ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟ. ಜನರ ದುಡ್ಡನ್ನ ಗೋಲ್ಮಾಲ್ ಮಾಡಿದ ನಾನು ಆಮೇಲೆಲ್ಲ ನಾನೇ ಸರಿ ಮಾಡ್ತಿದ್ದೆ. ಜನರಿಗೆ ನಾನು ಉತ್ತರ ಕೊಡ್ತಾ ಇದ್ದೆ. ಆದ್ರೆ ಈ ಅಪ್ಪ ಮಗ ಇಬ್ಬರು ಸೇರ್ಕೊಂಡು ಈ ವಿಷಯನ ಪೊಲೀಸ್ ಸ್ಟೇಷನ್ಗೆ ಕೂತ್ಕೊಂಡು ಹೋದ್ರು. ಊರು ತುಂಬಾ ಸುದ್ದಿ ಆಯ್ತು. ಇಡೀ ಜನ ನನ್ನ ಮೇಲೆ ಮುಗಿಬಿಟ್ರು. ಆಮೇಲೆ ದೊಡ್ಡ ಗಲಾಟೆ ಆಗ್ಬಿಡ್ತು. ಆ ಗಲಾಟೆನಲ್ಲಿ ನಾನು ಮನೆ ಕಳ್ಕೊಂಡೆ, ನನ್ನ ಕೈನ ಕಳ್ಕೊಂಡೆ, ಕಟ್ಕೊಂಡೋಳ್ನ ಕಳ್ಕೊಂಡೆ, ನನ್ನ ಪ್ರಾಣಕ್ಕೆ ಪ್ರಾಣವಾಗಿದ್ದ ನನ್ನ ಮಗಳನ್ನ ಕಳ್ಕೊಂಡೆ. ಮನೆ, ಮಠ, ಮಾನ, ಮರ್ಯಾದೆ ಎಲ್ಲಾನು ಕಳ್ಕೊಂಡೆ. ಇದು ಸಾಲದು ಅಂತ 16 ವರ್ಷ ಜೈಲಲ್ಲಿ ಕೊಳೆಯೋ ಹಾಕಾಯ್ತು. ಇದಕ್ಕೆಲ್ಲ ಕಾರಣ ಆ ಅಪ್ಪ ಮಗ ನನ್ನ ನೆಮ್ಮದಿಗೆ ಕೊಳ್ಳೆ ಇಟ್ಬಿಟ್ಟ. ಆದ್ರೂ ನಾನು ಬದುಕಿದ್ದೀನಿ, ಬಂಡೆ ತರ ನಿಂತಿದ್ದೀನಿ ಅನ್ನೋದಕ್ಕೆ ಕಾರಣ ದ್ವೇಷ. ಹಾಗಂತ ಅವ್ರು ಅಂದ್ಕೊಂಡಿದ್ದಾರೆ. ಬಟ್ ಸತ್ಯ ಅಲ್ಲ ಭೂಮಿಕಾ. ಅವರೇನು ದೂರದವ್ರಲ್ಲ. ನಮ್ಮ ತಂದೆ ಅವ್ರ ತಂದೆ ಬಹಳ ಕ್ಲೋಸ್ ಆಗಿದ್ರು. ವಯಸ್ಸಿನಲ್ಲಿ ನಮ್ಮ ತಂದೆಗಿಂತ ಬಹಳ ಚಿಕ್ಕವರು. ಬಟ್ ನಮ್ಮ ತಂದೆಗೆ ಬಹಳ ಕ್ಲೋಸ್ ಫ್ರೆಂಡ್ ಆಗಿದ್ರು. ನಾನು ಅವ್ರನ್ನ ಪ್ರೀತಿಯಿಂದ ಅಂಕಲ್ ಅಂಕಲ್ ಅಂತ ಕರಿತಾ ಇದ್ದೆ. ಅವ್ರ ಬಗ್ಗೆ ನನಗೂ ಗೌರವ ಇತ್ತು. ಅವ್ರು ನನಗೂ ಅಷ್ಟೇ ಪ್ರೀತಿ ಕೊಡ್ತಾ ಇದ್ರು. ಬಟ್ ಈಗ ಬರೀ ದ್ವೇಷ ಮಾತ್ರ ಉಳ್ಕೊಂಡಿದೆ. ಒಂದು ಕೆಟ್ಟ ಘಟನೆ ಒಂದು ಇಡೀ ಜನ್ಮಕ್ಕಾಗುವಷ್ಟು ದ್ವೇಷನ ಹುಟ್ಟಾಕ್ಬಿಡ್ತು. ಈ ತಪ್ಪು ತಿಳುವಳಿಕೆ ಅನ್ನೋದು ಒಂಥರ ವಿಷ ಇದ್ದಾಗೆ ಭೂಮಿಕಾ. ಎಂಥ ಗಾಢವಾದ ಸಂಬಂಧ ಇದ್ರೂ ಕ್ಷಣ ಮಾತ್ರದಲ್ಲಿ ಸಾಯಿಸ್ಬಿಡುತ್ತೆ. ಹಳೆದನ್ನೆಲ್ಲ ನೆನೆಸ್ಕೊಂಡ್ರೆ ಈಗಲೂ ಬೇಸರ ಆಗುತ್ತೆ ನನಗೆ. ಹೇಗಿದ್ದ ಸಂಬಂಧ ಹೇಗಾಗೋಯ್ತಲ್ಲ ಅಂತ. ಈಗ ಬೆಂಕಿ ಬಿದ್ದಿದೆ. ಆರ್ಸೋದು ಹೇಗೆ ಅಂತ ನನಗೂ ಗೊತ್ತಾಗ್ತಿಲ್ಲ. ಅದು ಬರೀ ಬೆಂಕಿ ಅಲ್ಲ, ಈ ದ್ವೇಷ ಅನ್ನೋದು ಕಾಡ್ಗಿಚ್ಚು. ಅವ್ರು ಈಗಾಗಲೇ ದ್ವೇಷ ಸಾಧಿಸೋದಕ್ಕೆ ಶುರು ಮಾಡಿದ್ದಾರೆ. ಆ ದ್ವೇಷಕ್ಕೆ ನನ್ನ ಸುತ್ತಮುತ್ತ ಅವರೆಲ್ಲ ತಲೆ ಕೊಡಬೇಕಾಗುತ್ತೆ. ಯಾರ್ದು ತಪ್ಪಿಗೆ ಇನ್ಯಾರಿಗೂ ಶಿಕ್ಷೆ ಆಗುತ್ತೆ. ನನಗೆ ಯೋಚನೆ ಆಗ್ತಾ ಇರೋದು ಅದು. ನನಗೇನೇ ಆದರೂ ಪರವಾಗಿಲ್ಲ ಭೂಮಿಕಾ. ಬಟ್ ನನ್ನವ್ರಿಗೆ ಯಾವ ತೊಂದರೆನೂ ಆಗಬಾರ್ದು. ಅದು ನನ್ನ ಕೈ ಸಹಿಸ್ಕೊಳಕ್ಕಾಗಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.